ಮಾರಿ ಹಬ್ಬ ಮುಗಿದಿದೆ. ಇವತ್ತು ಮಟನ್ ಸಾರು ಮಾಡ್ತಾ ಇದ್ದೀವಿ. ಫಸ್ಟ್ ಎಣ್ಣೆ ಹಾಕೋಬೇಕು, ಆಮೇಲೆ ನಂತರ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀವಿ. ಅಲ್ಲ, ಎಣ್ಣೆಯಲ್ಲಿ ಪಾತ್ರೆಗೆ ಹಾಕೋತಿರೋ ಇಲ್ಲ ಎಲ್ಲ ಹಾಕೋತೀರಾ? ಪಾತ್ರೆಗೂ ಹಾಕೋಬೇಕು, ಫಸ್ಟ್ ನಾವು ಹಾಕೋಬೇಕು. ಏನಂದೆ ಇನ್ನೊಂದ್ಸಲ ಹೇಳು. ಫಸ್ಟ್ ನಾವು ಹಾಕೋಬೇಕು. ನಿಧಾನಕ್ಕೆ 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 ಹಾಕಪ್ಪ. ನೋಡಿ ಸರ್, ಇದು ಮಟನ್ ಬಂದು ನಮ್ಮ ಸ್ವಂತ ಆಡು, ಒಳ್ಳೆ ಟೇಸ್ಟ್ ಬರುತ್ತೆ. ನಮ್ಮೂರಲ್ಲೇ ಸಾಕಿ ನಾವೇ ಮಾಡ್ತಾ ಇರೋದು. ಹೌದಾ? ಹೌದು, ನಾವು ಹೊರಗಡೆಯಿಂದ ತರಲ್ಲ. ಯಾವಾಗಷ್ಟು ಹಬ್ಬ ಹಬ್ಬಕ್ಕೂ ನಮ್ಮಲ್ಲೇ ಮರಿ ಸಾಕಿ. ಅದಕ್ಕೆ ಮಾಂಸ ನೋಡೋಕ್ಕೆ ಚೆನ್ನಾಗಿದೆ. ಮಾಂಸ ನೋಡಿ ಏನು ಚೆನ್ನಾಗಿದೆ. ನೀವು ಬೇರೆ ಕಡೆ ಎಲ್ಲ ತೆಗೆದ್ರೆ ಈ ರೀತಿ ಬರಲ್ಲ ಕಲರು ಅಲ್ವಾ? ಹೌದು, ಇದು ನಾಟಿ. ಕೊಡಪ್ಪ ರಾಹುಲ, ರುಬ್ಬಿ ಕೊಡಪ್ಪ ನನಗೆ. ರಾಹುಲ ಚಂದ ರುಬ್ಬಿ ಬಾರ್ ಮಾರಾಯ. ಲೆಗ್ ಪೀಸ್ ಶಶಿ ತಿರ್ಸಿ ಕೊಡಪ್ಪ. ಸರ್ ನೋಡಿ, ಈಗ ಮಾಂಸ ಚೆನ್ನಾಗಿ ಹುರಿದ್ಬಿಟ್ಟು ದುಂಡುಗೆ ಆದ ನಂತರ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀವಿ. ಇದು ಮನೇಲೇ ಮಾಡಿರೋದು ಬೆಳ್ಳುಳ್ಳಿ ಪೇಸ್ಟ್. ಹೌದಾ? ಓಕೆ. ನಾವು ಹೊರಗಡೆಯಿಂದ ತೆಗಿಯಲ್ಲ. ಬೆಳ್ಳುಳ್ಳಿ ಪೇಸ್ಟ್ಗೆ ಏನು ಹಾಕ್ತೀರಿ? ಬೆಳ್ಳುಳ್ಳಿ ಪೇಸ್ಟ್ಗೆ ಮಾಮೂಲಿ ಏನು ಬೆಳ್ಳುಳ್ಳಿ, ಮಾಮೂಲಿ ನಾಟಿ ಬೆಳ್ಳುಳ್ಳಿ ಮತ್ತು ಶುಂಠಿ. ಹೌದಾ? ಅಷ್ಟೇ? ಪ್ಯೂರ್ ನೀರೆಲ್ಲ ಮಿಕ್ಸಿಲ್ಲ? ನೀರು ಹಾಕ್ಬಾರ್ದು. ಯಾರು ರುಬ್ಬಿ ಕೊಟ್ಟವ್ರು? ಯಾರು? ರುಬ್ಬು ನಮ್ಮ ಮನೇಲೇ ರುಬ್ಬಿಸಿದ್ದೀವಿ. ಮನೇಲೆ ಫ್ಯಾಮಿಲಿ ತಾಯರ ಹತ್ರ. ಓಕೆ. ಈಗ ಟ್ರೆಂಡಿಂಗ್ ರುಬ್ಬಿ ಕೊಡಪ್ಪ ರಾಹುಲ ಅನ್ಕೊಂಡಿದ್ದಲ್ಲ, ಹಂಗೇನಿಲ್ಲ ಅಂತಲ್ವಾ? ಈ ಶಶಿ ಇದ್ದಾರೆ. ಶಶಿನಾ? ನೀನು ಮಿಕ್ಕಂಡಿರಪ್ಪ ನೀನು. ಜಿಂಜರ್ ಗಾರ್ಲಿಕ್ ಆದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದೆಲ್ಲ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬೇಗ ಬಿಡಬೇಕು. ಏನು ಮಟನ್ ಚಾಪ್ಸ್ ಮಾಡ್ತಾ ಇರೋದು ನೀವು? ಮಟನ್ ಗ್ರೇವಿ ಥರ ಮಾಡ್ತೀವಿ ಸರ್. ನಾಟಿ ಸ್ಟೈಲ್, ನಮ್ಮೂರ ಸ್ಟೈಲಲ್ಲಿ ನಾವು ಮಟನ್ ಸಾರು ಮಾಡ್ತಾ ಇದ್ದೀವಿ. ಚೆನ್ನಾಗಿ ಬರುತ್ತೆ ಅಂತೀರ? ಇದು ಏನಂದರೆ ನಾವು ಮಸಾಲೆಗಳು ಜಾಸ್ತಿ ಸೇರಿಸಲ್ಲ. ನಾವು ಮನೇಲಿ ಮಾಡಿರೋ ಮಸಾಲೆನೇ ಸೇರಿಸೋದು. ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ. ಆಗಿನ ಕಾಲದಲ್ಲಿ ಕಲ್ಲಲ್ಲಿ ಆಡಿಸ್ತಾ ಇದ್ರಲ್ಲ, ರುಬ್ಬಾಕೆ ಮಾಡೋದು, ನಾವೆಲ್ಲ ರುಬ್ಬಾಕೆನೇ ಮಾಡೋದು. ಹೌದಾ? మూడో రోజు తర్వాత మనము కొంచెం నాన్ వెజ్ ప్రిపేర్ చేస్తున్నారు. నాన్ వెజ్ అని చేస్తున్నాము. ఇప్పుడు మటన్ వేగుతుంది, అక్కడ చికెన్ కబాబ్ రెడీగా ఉంది, బిర్యానీ ఒంట్లో రెడీగా ఉంది. 3 ఐటెంలు అయింది. తర్వాత బోటి గొజ్జు లేదా? బోటి గొజ్జు ఉంది. మా అన్నయ్యకి మేమే చేస్తాము. అట్లీ చెప్పేటప్పుడు అవునెలా కర్దాక వస్తుంది. థ్యాంక్స్ అండి. చేసుకోండి, పండుగ చేసుకోండి. అన్ని శుభాకాంక్షలు. పండుగ శుభాకాంక్షలు. ಡ್ರೈ చేయొద్దు. ಅದು ಸಿನಿಮಾದಲ್ಲೆಲ್ಲ ಬರ್ತವೆ, ನೀವು ಇದೆಲ್ಲ ಹೇಳ್ಬೇಡ್ರಿ. ಯೂಟ್ಯೂಬ್
ಗಂಟು ಮೂಳೆ ಅಂತ ಬರ್ತಲ್ಲ, ಅದು ಯಾವುದೇ ಕಾರಣಕ್ಕೂ ಬಡಿಸೋರು ಯಾರಿದ್ದಾರೆ ಅದನ್ನ ನಮಗೆ ಹುಡುಕಿ ಇಡಬೇಕು ಅನ್ನೋದನ್ನ ದಯವಿಟ್ಟು ಸೈಡಲ್ಲಿ ತಿನ್ಬಿಟ್ಟು ಮೂಳೆ ಮಾತ್ರ ಅಲ್ಲ ನಮ್ಗೆ ಗಂಟು ಮೂಳೆ ಕೊಡ್ಲಿಲ್ಲ ಅಂದ್ರೆ ಉಪ್ಪು ಹಾಕ್ತಾ ಇದ್ದೀರಾ? ಎಷ್ಟು ಹಾಕ್ಬೇಕು ಉಪ್ಪು? ಸರ್ ಮಟನ್ ಬಂದು 10 kg ಇದೆ. 10 kg ಇದೆಯಾ? ಎಷ್ಟು ಉಪ್ಪು ಎಷ್ಟು ಹಾಕ್ತೀವಿ? ಒಂದು ಅಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಏನಾಗ್ತಿದ್ರೆ ಇವಾಗ ಮಟನ್ ಮಸಾಲ ನೀವೇ ರೆಡಿ ಮಾಡಿದ್ದು? ಮನೇಲೆ ಮಾಡಿರೋದು. ಎಷ್ಟು ಹಾಕಿದ್ರಿ? ಒಂದು 1/4 kg ಹಾಕ್ತೀರಾ ಇಲ್ಲ ಏನು? ಎಲ್ಲ ಸೇರಿ ಮಿಕ್ಸ್ 200 ಗ್ರಾಮ್ ಸುಮ್ಮನೆ ನಾವು ನಿಂತ್ಕೊಂಡ್ರೆ ಸಾಕು, ಎಲ್ಲ ಕೆಲಸ ಆಗುತ್ತೆ. ನಮ್ಮ ಹುಡುಗರು ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟಿದ್ದೀವಿ. ಹೌದಾ? ಅದರಿಂದ ನಾವು ನೀವು ಟ್ರೈನಿಂಗ್ ಕ್ಲಾಸ್ ತಗೋತೀರಾ? ಎಷ್ಟು ಚಾರ್ಜ್ ಮಾಡ್ತೀರಾ ತಿಂಗಳಿಗೆ? ಏನೇನು ಹೇಳ್ಕೊಡ್ತೀರಾ? ನಾವು ಮಟನ್ ಸಾಂಬಾರು ಮಾಡ್ಬೋದು, ಮಟನ್ ಗೊಜ್ಜು, ಗ್ರೇವಿ, ಮತ್ತೆ ಚಿಕನ್ ಗ್ರೇವಿ. ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆಲ್ಲ ಈಗ. ಇವಾಗ ರೆಡಿ ಇದೆ. ಮಸಾಲ ಎಲ್ಲ ಬಂದರೆ ರೆಡಿ. ಮಸಾಲ ಬಂತು. ಇದೇನಿದು? ಇದು ತೆಂಗಿನಕಾಯಿ ಮತ್ತು ಕೊತ್ತಂಬರಿ. ಹೌದಾ? ಕಮ್ಮಿ ಮಾಡಿ ಇದು ಹಾಕಿದ್ರೆ ಟೇಸ್ಟ್ ಬರುತ್ತಾ? ಇದು ಒಳ್ಳೆ ಟೇಸ್ಟ್ ಬರುತ್ತೆ. ಹೌದಾ? ಏನು ಎಲ್ಲಿ ತನಕ ಬಂತು ರಾಜು ಅವರೇ? ಸರ್ ಇನ್ನೇನು ಮುಗೀತು. ಎಂಡಿಂಗ್ ಪಾಯಿಂಟು. ಒಂದು 5 ನಿಮಿಷ ಓಕೆ. ಗಟ್ಟಿ ಆದ ತಕ್ಷಣ ಆಫ್ ಮಾಡ್ಬೇಕಷ್ಟೇ. ನೀವು ಮೊದಲು ಸೌದೆ ಒಲೆಯಲ್ಲಿ ಮಾಡ್ತಿದ್ರಿ ಅನ್ಸುತ್ತಲ್ಲ? ಹೌದು ಸರ್, ಸೌದೆ ಒಲೆ ಮಾಡ್ತಾ ಇದ್ದು. ಈಗ ಕಾಲ ಚೇಂಜ್ ಆಗುತ್ತೆ. ಫಾರೆಸ್ಟ್ ಪ್ರಾಬ್ಲಮ್ ಇರೋದ್ರಿಂದ ಸೌದೆ ಒಲೆ ಮಾಡೋಣ. ಫಾರೆಸ್ಟ್ ಕಾಡಿಗೆ ಬಿಡ್ತಾ ಇಲ್ಲ, ಅದರಿಂದ ಗ್ಯಾಸಲ್ಲಿ ಮಾಡ್ತಾ ಇದ್ದೀವಿ ಅಷ್ಟೇ. ಓಕೆ ಓಕೆ. ಅದೊಂದು ಮಾತ್ರ ಚೇಂಜ್ ಆಗಿದೆ, ಮಿಕ್ಕಿದೆಲ್ಲ ನಾಟಿನೇ. ಹೌದು. ಟೇಸ್ಟ್ ಚೆನ್ನಾಗಿ ಆಗ್ತಿದೆ? ಟೇಸ್ಟ್ ಚೆನ್ನಾಗಿ ಬಂದಿದೆ, ತಿಂದು ನೋಡಿದ್ರೆ ಗೊತ್ತಾಗೋದು. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ನಾವು ಭಟ್ರು ಹೇಳೋದಲ್ಲ, ಅದು ಟೇಸ್ಟ್ ಬಂದು ಊಟ ಮಾಡೋರು ಹೇಳೋದು. ಓಕೆ ಓಕೆ. ನಾವೇ ಮಾಡೋದು, ವರ್ಷ ಮಾಡೋದು. ಕಲರ್ ಎಲ್ಲ ನೋಡೋದು ಚೆನ್ನಾಗಿ ಕಾಣಿಸ್ತದೆ. ಚೆನ್ನಾಗೈತಾ? ಸ್ಮೆಲ್ ಬರುತ್ತೆ ಚೆನ್ನಾಗಿ ನೋಡಿ. ಆಡಿಯನ್ಸ್ಗೆ ನಾವು ತಿಂದು ಹೇಳ್ತೀವಿ. ಆಹಾ